ಸ್ನೇಹಿತರೆ, ಚಿಟಿಕೆ ಪುಡಿಯನ್ನು 1 ಕಪ್ ಗಟ್ಟಿಯಾದ ಮೊಸರಿನೊಂದಿಗೆ ಬೆರೆಸಿ ದಿನದಲ್ಲಿ 2 ಬಾರಿ ಇದನ್ನು ಸೇವನೆ ಮಾಡಿ ಸಾಕು. ನೀವು ಇಲ್ಲಿವರೆಗೆ ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳಿ ಎಷ್ಟು ಕಷ್ಟಪಟ್ಟಿರ್ತೀರಾ, ಆ ಒಂದು ಕಷ್ಟಕ್ಕೆ ಪ್ರತಿಫಲ ಅನ್ನೋದು ಕೇವಲ 2 ದಿನದಲ್ಲಿ ಈ 1 ಕಪ್ ಮೊಸರಿನಿಂದ ನಿಮಗೆ ಸಿಗುವಂಥದ್ದು. ಇಲ್ಲಿವರೆಗೂ ಎಷ್ಟು ಡಯಟ್ ಮಾಡಿರ್ತೀರಾ, ಎಷ್ಟು ಎಕ್ಸಸೈಸ್ಗಳನ್ನು ಮಾಡಿರ್ತೀರಾ, ಆದರೂ ನಿಮಗೆ ಒಂದು ರಿಸಲ್ಟ್ ಅನ್ನೋದು ಸರಿಯಾದ ರೀತಿಯಲ್ಲಿ ಸಿಕ್ಕಿರೋದಿಲ್ಲ. ಆದರೆ ಈ 1 ಕಪ್ ಮೊಸರನ್ನು, ಈ ಒಂದು ಜಾದು ರೆಮಿಡಿಯನ್ನು 2 ದಿನಗಳ ಕಾಲ ಬಳಸಿ ನೋಡಿ ಸಾಕು. 2 ದಿನದಲ್ಲಿ ನಿಮಗೆ ನಿಮ್ಮ ತೂಕದಲ್ಲಿ ಒಂದು ಆಶ್ಚರ್ಯ ಪಡುವ ರೀತಿಯಲ್ಲಿ ಒಂದು ಇಳಿಕೆಯನ್ನು ಗಮನಿಸ್ತೀರಾ. ನಿಮ್ಮ ತೂಕ ಇಷ್ಟು ಬೇಗ ಕಡಿಮೆ ಆಯ್ತಾ ಅನ್ನೋದು ನೀವೇ ಒಂದು ಆಶ್ಚರ್ಯ ಪಡುವ ರೀತಿಯಲ್ಲಿ ನಿಮ್ಮ ದೇಹದಲ್ಲಿರುವ ಕೊಬ್ಬನ್ನು ಕರಗಿಸ್ಕೊಳ್ಬೋದು. ಈ ಒಂದು ಕೊಬ್ಬಿನ ಪದಾರ್ಥವಾದ ಮೊಸರಿನಿಂದ ಕೊಬ್ಬನ್ನು ಕರಗಿಸ್ಕೊಳ್ಬಹುದಾದಂತಹ ಒಂದು ರೆಮಿಡಿ ಅಂತಲೇ ಹೇಳ್ಬೋದು. ಕೊಬ್ಬಿನಿಂದಲೇ ಕೊಬ್ಬನ್ನು ಕರಗಿಸ್ಕೊಳ್ಳುವಂತಹ ಒಂದು ವೆಯ್ಟ್ ಲಾಸ್ ರೆಮಿಡಿ. ನಿಮಗೆ ಆಶ್ಚರ್ಯ ಆಗುತ್ತೆ ಸ್ನೇಹಿತರೆ, ಈ ಒಂದು ಮೊಸರಿನಲ್ಲಿ ಅಷ್ಟು ಶಕ್ತಿ ಇದೆಯಾ ನಮ್ಮ ಒಂದು ತೂಕದ ಇಳಿಕೆಗೆ ಸಹಕಾರಿಯಾಗುವ ರೀತಿಯಲ್ಲಿ ಅಂತ. ಸಾಕಷ್ಟು ಜನ ಅನ್ಕೊಂಡಿರ್ತಾರೆ ಮೊಸರು ಒಂದು ಕೊಬ್ಬಿನ ಪದಾರ್ಥ ಆಗಿರೋದ್ರಿಂದ ಇದು ನಮ್ಮ ದೇಹದಲ್ಲಿ ತೂಕದ ಏರಿಕೆಯನ್ನು ಮಾಡುತ್ತೆ, ಇಳಿಕೆಗೆ ಸಾಧ್ಯ ಆಗಲ್ಲ ಅಂತ. ಆದರೆ ಇದನ್ನು ಬಳಸುವ ರೀತಿಯನ್ನು ನಾವು ತಿಳ್ಕೊಂಡ್ರೆ ಇದು ಒಂದು ಅದ್ಭುತವಾದ ಪದಾರ್ಥ ಅಂತಲೇ ಹೇಳ್ಬೋದು, ಒಂದು ಅಮೃತ ಅಂತಲೇ ಹೇಳ್ಬೋದು. ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ ಸಹಕಾರಿಯಾಗುವಂಥದ್ದು, ಹಾಗೆ ಇನ್ನಿತರ ಆರೋಗ್ಯ ಸಮಸ್ಯೆಗಳನ್ನು ಕೂಡ ಕಡಿಮೆ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಇದರಲ್ಲಿ ಬೆರೆಸಿರುವ ಚಿಟಿಕೆ ಪುಡಿ ಸಹ ಅಷ್ಟೇ ನಮ್ಮ ತೂಕದ ಇಳಿಕೆಗೆ, ನಮ್ಮ ದೇಹದಲ್ಲಿ ಒಂದು ಜೀರ್ಣಶಕ್ತಿಯನ್ನು ಹೆಚ್ಚಿಸೋದಕ್ಕೆ, ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡೋದಕ್ಕೆ, ನಮ್ಮ ಒಂದು ಬಾಡಿಗೆ ಎನರ್ಜಿಯನ್ನು ಕೊಡೋದಕ್ಕೆ, ಇಮ್ಯುನಿಟಿ ಸಿಸ್ಟಮನ್ನು ಬೂಸ್ಟ್ ಮಾಡೋದಕ್ಕೆ, ಹೀಗೆ ನಾನಾ ರೀತಿಯಲ್ಲಿ ಇದು ನಮ್ಮ ದೇಹಕ್ಕೆ ಸಹಕಾರಿಯಾಗುವಂಥದ್ದು. ಹಾಗಿದ್ರೆ ಈ ಒಂದು ಮೊಸರಿನ ರೆಸಿಪಿ, ಈ ಒಂದು ಮೊಸರಿನ ರೆಮಿಡಿ ನಮ್ಮ ತೂಕದ ಇಳಿಕೆಗೆ ಕೇವಲ 2 ದಿನದಲ್ಲಿ ಒಂದು ರಿಸಲ್ಟ್ ಕೊಡುವಂಥದ್ದನ್ನು ಹೇಗೆ ತಯಾರಿಸಬೇಕು, ಇದರಲ್ಲಿ ಏನು ಇಂಗ್ರೀಡಿಯೆಂಟನ್ನು ಹಾಕಿದ್ದೀನಿ ಮೊಸರಿನೊಂದಿಗೆ, ಇದರಲ್ಲಿ ಇರುವಂತಹ ಬೆನಿಫಿಟ್ಸ್ ಏನು, ಇದರಿಂದ ನಮ್ಮ ದೇಹದ ತೂಕದ ಇಳಿಕೆ ಹೇಗೆ ಸಾಧ್ಯ ಆಗುತ್ತೆ ಅನ್ನುವ ಎಲ್ಲ ಪೂರ್ತಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ, ಹಾಗಿದ್ರೆ ಜಾಸ್ತಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಈ ಒಂದು ಮ್ಯಾಜಿಕ್ ರೆಮಿಡಿ ಅನ್ನೋದು ಕೇವಲ 2 ದಿನದಲ್ಲಿ ನಮ್ಮ ಒಂದು ತೂಕದ ಇಳಿಕೆಗೆ ಒಂದು ಒಳ್ಳೆ ರೀತಿಯ ರಿಸಲ್ಟನ್ನು ಕೊಡ್ತಾ ಹೋಗುತ್ತೆ. ಈ ಒಂದು ರೆಮಿಡಿಯನ್ನು ಹೇಗೆ ತಯಾರಿಸಬೇಕು ಅನ್ನೋದನ್ನ ನೋಡೋದಕ್ಕೂ ಮುಂಚೆ ಮೊಸರು ಅಥವಾ ಕರ್ಡಿಂದ ನಮ್ಮ ಒಂದು ದೇಹಕ್ಕೆ ಏನೇನು ಬೆನಿಫಿಟ್ ಸಿಗುತ್ತೆ, ಇದು ನಮ್ಮ ವೆಯ್ಟ್ ಲಾಸಿಗೆ ಹೇಗೆ ಸಹಕಾರಿಯಾಗುವಂಥದ್ದು. ಮೊಸರು ಒಂದು ಹೆಲ್ದಿ ಫ್ಯಾಟ್ ಅಂತಲೇ ಹೇಳ್ಬೋದು. ಇದರಲ್ಲಿ ಇರುವಂತಹ ಹೆಚ್ಚಿನ ಪ್ರೋಟೀನ್, ಕ್ಯಾಲ್ಶಿಯಂ, ವಿಟಮಿನ್ಸ್ ಅನ್ನೋದು ನಮ್ಮ ದೇಹದಲ್ಲಿ ಮೂಳೆಗಳ ಬಲವನ್ನು ಹೆಚ್ಚಿಸುವಂಥದ್ದು, ಸ್ನಾಯುಗಳ ಬೆಳವಣಿಗೆಯನ್ನು ಹೆಚ್ಚಿಸುವಂಥದ್ದು, ನಮ್ಮ ಹಸಿವನ್ನು ನಿಯಂತ್ರಣ ಮಾಡೋ ಮುಖಾಂತರ ನಮಗೆ ಒಂದು ಹೊಟ್ಟೆ ತುಂಬಿದ ಅನುಭವ, ದೀರ್ಘಕಾಲದವರೆಗೆ ಹಸಿವನ್ನು ಕಂಟ್ರೋಲ್ ಮಾಡೋದಕ್ಕೆ, ಹಾಗೆ ಒಂದು ಕ್ರೇವಿಂಗ್ಸನ್ನು ತಡೆಯೋ ಮುಖಾಂತರ ಕ್ಯಾಲೋರಿ ಇಂಟೇಕನ್ನು ಕಡಿಮೆ ಮಾಡುತ್ತೆ. ಹಾಗೆ ಇದರಲ್ಲಿ ಇರುವಂತಹ ಜೀವಂತ ಬ್ಯಾಕ್ಟೀರಿಯಾಗಳು, ಪ್ರೋಬಯೋಟಿಕ್ಸ್ ಅನ್ನೋದು ನಮ್ಮ ದೇಹದಲ್ಲಿರುವ ಕೆಟ್ಟ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡಿ ನಮ್ಮ ಗಟ್ ಹೆಲ್ತ್, ಕರುಳಿನ ಆರೋಗ್ಯವನ್ನು ಹೆಚ್ಚಿಸುತ್ತೆ. ಹಾಗೆ ನಮ್ಮ ದೇಹದಲ್ಲಿರುವ ವಿಷಕಾರಿ ಅಂಶಗಳನ್ನು ಹೊರಗಡೆ ಹಾಕುವ ಮುಖಾಂತರ ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಣೆಗೊಳಿಸಿ ನಮ್ಮ ಒಂದು ವೆಯ್ಟ್ ಲಾಸ್ಗೆ ಈ ಒಂದು ಮೊಸರು ಹೆಲ್ಪ್ ಆಗುವಂಥದ್ದು. ಇದರಲ್ಲಿ ಬೇಕಾಗಿರುವಂತಹ ಒಂದು ಇಂಗ್ರೀಡಿಯೆಂಟ್ಸ್, ಇದರಲ್ಲಿ ಬೆರೆಸೋದಕ್ಕೆ ಇಲ್ಲಿ ನಾನು 1 ಕಪ್ ಅಷ್ಟು ಗಟ್ಟಿಯಾದ ಮೊಸರಿಗೆ ಚಿಟಿಕೆ ಪುಡಿಯಷ್ಟು ಅರಿಶಿಣದ ಪುಡಿಯನ್ನು ಸೇರಿಸಿದ್ದೀನಿ. ಇದು ಕೂಡ ಹೋಮ್ ಮೇಡ್ ಆಗಿರುವಂಥ ಅರಿಶಿಣ ಪುಡಿ ಆಗಿರಬೇಕು. ಆನಂತರ ಚಿಟಿಕೆಯಷ್ಟು ಕಾಳು ಮೆಣಸಿನ ಪುಡಿ ಅಥವಾ ಪೆಪ್ಪರ್ ಪೌಡರನ್ನು ಕೂಡ ಸೇರಿಸಿದ್ದೀನಿ. ಈ 2 ಇಂಗ್ರೀಡಿಯೆಂಟನ್ನು ನೀವು ಮೊಸರಿನಲ್ಲಿ ದಿನನಿತ್ಯ ಈ ರೀತಿಯಾಗಿ ಬೆರೆಸಿ ತಿಂತಾ ಬರೋದ್ರಿಂದ ದಿನಕ್ಕೆ 1 ರಿಂದ 2 ಕಪ್ ಅಷ್ಟು ಈ ರೀತಿಯಾಗಿ ನೀವು ಸೇವನೆ ಮಾಡ್ಬೋದು ನಿಮ್ಮ ಊಟಕ್ಕಿಂತ ಮುಂಚಿತವಾಗಿ. ಇದರಲ್ಲಿ ನಿಮಗೆ ಬೇಕಿದ್ರೆ ಬ್ಲ್ಯಾಕ್ ಸಾಲ್ಟ್ ಅಥವಾ ಕಪ್ಪು ಉಪ್ಪು ಇದ್ದರೆ ಅದನ್ನು ಕೂಡ ಬೆರೆಸ್ಬೋದು. ಇಲ್ಲ ಅಂತ ಹೇಳಿದ್ರೆ ಹೀಗೆ ಕೇವಲ 2 ಇಂಗ್ರೀಡಿಯೆಂಟ್ಸನ್ನು ಇದರಲ್ಲೇ ಬೆರೆಸಿ ದಿನನಿತ್ಯ ನೀವು ಸೇವನೆ ಮಾಡ್ತಾ ಬಂದು ನೋಡಿ. ಕೆಲವು ದಿನದಲ್ಲಿ ನಿಮ್ಮ ಒಂದು ದೇಹದಲ್ಲಿ ಇದರಲ್ಲಿ ಬೆರೆಸಿರುವಂತಹ ಅರಿಶಿಣ ಪುಡಿಯಲ್ಲಿರುವ ಕರ್ಕ್ಯುಮಿನ್ ಅನ್ನೋ ಒಂದು ಅಂಶ ನಮ್ಮ ದೇಹದಲ್ಲಿ ವೆಯ್ಟ್ ಲಾಸಿಗೆ ಬೇಕಾಗಿರುವಂತಹ ಮೆಟಬಾಲಿಕ್ ಸಿಸ್ಟಮನ್ನು ಬೂಸ್ಟ್ ಮಾಡುತ್ತೆ, ಕೊಬ್ಬಿನ ಕೋಶಗಳ ರಚನೆಯನ್ನು ತಡೆಯುತ್ತೆ, ಹಾಗೆ ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡೋ ಮುಖಾಂತರ ಕೊಬ್ಬನ್ನು ಕರಗಿಸೋದಕ್ಕೆ ಸಹಕಾರಿಯಾಗುವಂಥದ್ದು, ಹಾಗೆ ನಮ್ಮ ಜೀರ್ಣಕ್ರಿಯೆಯನ್ನು ಕೂಡ ಹೆಚ್ಚಿಸುತ್ತೆ, ನಮ್ಮ ಡೈಜೆಷನ್ ಸಿಸ್ಟಮನ್ನು ಕೂಡ ಸ್ಟ್ರಾಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡಿ ನಮ್ಮ ದೇಹದಲ್ಲಿ ಕೊಬ್ಬಿನಾಂಶದ ಕರಗುವಿಕೆಗೆ ಈ ಒಂದು ಅರಿಶಿಣ ಪುಡಿ ಸಹಕಾರಿಯಾಗುವಂಥದ್ದು. ಆನಂತರ ಇದರಲ್ಲಿ ಹಾಕಿರುವಂತಹ ಪೆಪ್ಪರ್ ಅಥವಾ
ಪೆಪ್ಪರ್ ಪೌಡರಿಂದಾಗಿ ಇದರಲ್ಲಿ ನಮಗೆ ಪೆಪ್ಪರಿನ್ ಅನ್ನೋ ಒಂದು ಅಂಶ ಸಿಗುತ್ತೆ. ಇದು ನಮ್ಮ ದೇಹ ಪೋಷಕಾಂಶಗಳ ಹೀರಿಕೊಳ್ಳುವಿಕೆಗೆ ಸಹಕಾರಿಯಾಗುವಂಥದ್ದು. ಇದರಲ್ಲಿ ಇರುವಂತಹ ಥರ್ಮೋಜೆನಿಕ್ ಗುಣ ಅನ್ನೋದು ನಮ್ಮ ದೇಹದಲ್ಲಿ ಉಷ್ಣತೆಯನ್ನು ಹೆಚ್ಚಿಸುವ ಮುಖಾಂತರ ಕೊಬ್ಬನ್ನು ಕರಗಿಸೋದಕ್ಕೆ ಸಹಕಾರಿಯಾಗುತ್ತೆ. ಹಾಗೆ ಇದು ನಮ್ಮ ಜಠರದ ರಸದ ಬಿಡುಗಡೆಯನ್ನು ಮಾಡಿ ಜೀರ್ಣಕ್ರಿಯೆಯನ್ನು ಕೂಡ ಹೆಚ್ಚಿಸುತ್ತೆ. ಹಾಗೆ ಇದು ಕೂಡ ಕೊಬ್ಬಿನ ಕೋಶಗಳ ರಚನೆಯನ್ನು ತಡೆಯುವಂಥದ್ದು. ಆನಂತರ ಇದು ನಮ್ಮ ರಕ್ತದಲ್ಲಿರುವ ಪೋಷಕಾಂಶಗಳು ಸರಿಯಾದ ರೀತಿಯಲ್ಲಿ ಹೀರಿಕೊಳ್ಳೋದಕ್ಕೂ ಕೂಡ ಸಹಕಾರಿಯಾಗುತ್ತೆ. ಈ ಒಂದು 3 ಇಂಗ್ರೀಡಿಯೆಂಟನ್ನು ನಾವು ಬೆರೆಸಿ ತಿಂದಾಗ ಇದು ದಿನೇ ದಿನೇ ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮನ್ನು ಬೂಸ್ಟ್ ಮಾಡಿ ಜೀರ್ಣಕ್ರಿಯೆಯನ್ನು ಹೆಚ್ಚಿಸಿ ಚಯಾಪಚಯ ಕ್ರಿಯೆ ವೇಗವನ್ನು ಹೆಚ್ಚಿಸಿ ನಮ್ಮ ತೂಕದ ಇಳಿಕೆಗೆ, ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶದ ಸುಡುವಿಕೆಗೆ ಸಹಕಾರಿಯಾಗುವ ಮುಖಾಂತರ ನಮ್ಮ ಒಂದು ವೆಯ್ಟ್ ಲಾಸಿಗೆ ಮ್ಯಾಜಿಕ್ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ. ನೋಡಿದ್ರಲ್ವ ಸ್ನೇಹಿತರೆ, ಈ ಒಂದು ಸೀಕ್ರೆಟ್ ಆ್ಯಂಡ್ ಸಿಂಪಲ್ ಆದ ಮೊಸರಿನ ರೆಮಿಡಿಯನ್ನು ನಮ್ಮ ತೂಕದ ಇಳಿಕೆಗೆ ಹೇಗೆ ಬಳಸೋದ್ರಿಂದ ನಮ್ಮ ಒಂದು ವೆಯ್ಟ್ ಲಾಸಿಗೆ ಕೇವಲ 2 ದಿನದಲ್ಲಿ ಇದು ಸಹಕಾರಿಯಾಗಲಿದೆ ಅನ್ನುವ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲಿ ಬೆರೆಸಿರುವ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಕೂಡ ನಮ್ಮ ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುವಂಥದ್ದು. ಅದು ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸಿದ್ದೀನಿ. ಈಗ ಇದನ್ನು ಯಾವ ಸಮಯದಲ್ಲಿ ತೆಗೆದುಕೊಳ್ಳೋದ್ರಿಂದ ನಮಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅನ್ನೋದನ್ನು ನೋಡೋದಾದರೆ, ನೀವು ದಿನದಲ್ಲಿ 2 ಬಾರಿ ಇದನ್ನು ತೆಗೆದುಕೊಳ್ಬೋದು. ಬೆಳಿಗ್ಗೆ ಮತ್ತು ಮಧ್ಯಾಹ್ನ. ಬೆಳಿಗ್ಗೆ ನಿಮ್ಮ ತಿಂಡಿಗೂ ಮುಂಚೆ ಅರ್ಧ ಗಂಟೆ ಮುಂಚಿತವಾಗಿ 1 ಕಪ್ ಮೊಸರನ್ನು ತೆಗೆದುಕೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಮಧ್ಯಾಹ್ನದ ಸಮಯದಲ್ಲಿ ತೆಗೆದುಕೊಳ್ಬೋದು, ಮಧ್ಯಾಹ್ನ ಒಂದು ಊಟಕ್ಕಿಂತ ಮುಂಚೆ. ಇಲ್ಲ ಅಂದರೆ ಒಂದು ಸ್ನ್ಯಾಕ್ ರೂಪದಲ್ಲಿ ಸಂಜೆಯ ಟೈಮಲ್ಲಿ ತೆಗೆದುಕೊಳ್ಬೋದು. ಇದನ್ನು ನೀವು ದಿನನಿತ್ಯ ತೆಗೆದುಕೊಳ್ತಾ ಬಂದರೆ, ಈ ಒಂದು ಮೊಸರನ್ನು ಈ ರೀತಿಯಾಗಿ ಸೇವನೆ ಮಾಡ್ತಾ ಬರೋದ್ರಿಂದ ಇದು ದಿನೇ ದಿನೇ ನಮ್ಮ ಒಂದು ವೆಯ್ಟ್ ಲಾಸಿಗೆ ಹೆಲ್ಪ್ ಆಗ್ತಾ ಬರುತ್ತೆ. ಹಾಗೆ ಇದರ ಜೊತೆಯಲ್ಲಿ ನೀವು ಕೆಲವೊಂದು ನಿಮ್ಮ ಲೈಫ್ ಸ್ಟೈಲಲ್ಲಿ ಚೇಂಜಸ್ಗಳನ್ನು ಕೂಡ ಮಾಡ್ಕೊಳ್ಬೇಕಾಗತ್ತೆ. ದಿನನಿತ್ಯ ಒಂದು ಹೆಲ್ದಿಯಾದ ಬ್ಯಾಲೆನ್ಸ್ಡ್ ಆದ ಮೀಲನ್ನು ತೆಗೆದುಕೊಳ್ಳುವಂಥದ್ದು. ನಿಮ್ಮ ಆಹಾರದಲ್ಲಿ ಒಂದು ನ್ಯೂಟ್ರಿಷಿಯಸ್ ಆಗಿರುವಂತಹ ಫುಡ್ಡನ್ನು ತೆಗೆದುಕೊಳ್ಬೇಕು. ಹಾಗೆ ಲೈಟ್ ವಾಕಿಂಗ್, ಎಕ್ಸಸೈಸ್ ಮಾಡೋ ಮುಖಾಂತರ ಬಾಡಿಯನ್ನು ಆ್ಯಕ್ಟಿವ್ ಆಗಿ ಇಟ್ಕೊಳ್ಬೇಕು. ಸ್ಟ್ರೆಸ್ ಫ್ರೀ ಆಗಿರಬೇಕು. ಬಾಡಿಯನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕು. ಹೆಚ್ಚು ನೀರನ್ನು ಕುಡಿಯೋ ಮುಖಾಂತರ ನೀವು ನಿಮ್ಮ ದೇಹವನ್ನು ಎಷ್ಟು ಆ್ಯಕ್ಟಿವ್ ಆಗಿ ಇಟ್ಕೊಳ್ತೀರಾ, ಎಷ್ಟು ಒಂದು ಹೆಲ್ದಿಯಾದ ಒಂದು ಲೈಫ್ ಸ್ಟೈಲನ್ನು ಲೀಡ್ ಮಾಡಿಕೊಂಡು ಬರ್ತೀರಾ, ಅಷ್ಟು ವೇಗವಾಗಿ ನಿಮ್ಮ ತೂಕದ ಇಳಿಕೆಗೆ ಈ ಒಂದು ರೆಮಿಡಿ ಅನ್ನೋದು ಹೆಲ್ಪ್ ಮಾಡುತ್ತೆ. ಯಾವುದೇ ರೀತಿ ಅಡ್ಡ ಪರಿಣಾಮವಿಲ್ಲದೆ ಮನೆಯಲ್ಲೇ ಇದ್ದು ನೀವು ನಿಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು. ಎಷ್ಟೋ ಜನ ಹೊರಗಡೆಯಿಂದ ಮೆಡಿಸಿನ್ ಮಾತ್ರೆಗಳಿಗೆ ಖರ್ಚು ಮಾಡ್ತಾರೆ ಅವರ ಒಂದು ವೆಯ್ಟ್ ಲಾಸ್ಗೋಸ್ಕರ. ಆದರೆ ಆ ಮಾತ್ರೆ ಮೆಡಿಸಿನ್ಗಳು ನಿಮಗೆ ಒಂದು ರಿಸಲ್ಟನ್ನು ಕೊಡ್ಬೋದು ತುಂಬ ಬೇಗದಲ್ಲೇ. ಆದರೆ ದಿನೇ ದಿನೇ ಅದರಿಂದ ಬೇರೆ ರೀತಿಯ ಅಡ್ಡ ಪರಿಣಾಮಗಳು ಹೆಚ್ಚಾಗ್ತಾ ಹೋಗುತ್ತೆ. ಆದರೆ ಈ ಮನೆಮದ್ದುಗಳು ಅನ್ನೋದು ನಿಮಗೆ ಯಾವುದೇ ರೀತಿ ಅಡ್ಡ ಪರಿಣಾಮ ಆಗದೆ ಹೆಲ್ದಿಯಾಗಿ ನಿಮ್ಮ ಒಂದು ತೂಕದ ಇಳಿಕೆಗೆ ಸಹಕಾರಿಯಾಗುತ್ತೆ. ಹಾಗೆ ಇನ್ನಿತರ ಆರೋಗ್ಯ ಸಮಸ್ಯೆಗಳಿಂದ ಕೂಡ ಹೊರಗಡೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಿದ್ರೆ ಇವತ್ತಿನ ಈ ಒಂದು ರೆಮಿಡಿ ನಿಮಗೆ ಯೂಸ್ಫುಲ್ ಅನಿಸಿದೆ, ನೀವು ಕೂಡ ತೆಗೆದುಕೊಳ್ತೀರಾ, ಯೂಸ್ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.